ಇದೊಂದು ತಮಾಷೆ ಘಟನೆ, ಬಟ್ ಅರ್ಥಗರ್ಭಿತವಾದಂಥ ಘಟನೆ. ಒಂದು ಬಾರಿ ಅಕ್ಬರ್ ಬೀರ್ಬಲ್ ಮಾತಾಡ್ತಾ ಕೂತಿದ್ರು. ಆಗ ಈ ಗಜೇಂದ್ರ ಮೋಕ್ಷದ ಕಥೆ ಬಂತು. ಬೀರ್ಬಲ್ ಕಥೆಯನ್ನು ಹೇಳ್ದ. ಈ ಕಥೆ ತುಂಬ ಸುಲಭ. ಒಬ್ಬ ರಾಜ ಮುನಿ ಶಾಪಕ್ಕೆ ತುತ್ತಾಗಿ ಆನೆಯಾಗಿ ತಿರುಗ್ತಾ ಇರ್ತಾನೆ. ತಮ್ಮ ಇಡೀ ಪರಿವಾರ ಕರ್ಕೊಂಡು ಹೋಗ್ತಾನೆ. ಒಂದು ಕೊಳದಲ್ಲಿ ಸ್ನಾನ ಕೆಳಿತಾನೆ. ಅಲ್ಲೊಂದು ಮೊಸಳೆ ಇದೆ. ಅದು ಆನೆ ಕಾಲನ್ನು ಬಲವಾಗಿ ಹಿಡ್ಕೊಂಡ್ಬಿಡ್ತದೆ. ಶಕ್ತಿ ಇರುವವರೆಗೆ ಆನೆ ಪ್ರಯತ್ನ ಮಾಡುತ್ತೆ, ಬಿಡಿಸ್ಕೋಬೇಕು ಅಂತ ಎಳಿತದೆ, ಎಲ್ಲ ಮಾಡ್ತದೆ. ಅದ್ರ ಪರಿವಾರದವರು ಬರ್ತಾರೆ, ಎಳಿಸೋಕೆ ಪ್ರಯತ್ನ ಮಾಡ್ತಾರೆ. ಏನಾದರೂ ಮೊಸಳೆ ಬಿಡಲ್ಲ. ಅದು ಯಾವ ಶಕ್ತಿ ಬಂದಿತ್ತೋ ಮೊಸಳೆಗೆ, ಕಾಲನ್ನು ಹಿಡಿದು ಎಳಿತಾ ಇದೆ. ಒಂದು ಸ್ವಲ್ಪ ದಿವಸ ಒದ್ದಾಡಿ ಆನೆ ಪರಿವಾರದವರೆಲ್ಲ ಬಿಟ್ಟು ಹೋದ್ರು. ಎಷ್ಟೊಂದು ನಿಂತ್ಕೋತಾರೆ. ಒಂದು ವಾರ ನೋಡಿದ್ರು, 10 ದಿವಸ ಆಯಿತು, ಬಿಟ್ಕೊಂಡು ಹೋದ್ರು ಪರಿವಾರದವರೆಲ್ಲ. ಆನೆ ಏಕಾಂಗಿ ಆಗ್ಬಿಡ್ತು. ತನ್ನ ಶಕ್ತಿ ಮೀರಿದಾಗ ಸೊಂಡಲನ್ನೆತ್ತಿ ಭಗವಂತನ ಕೃಪೆಯನ್ನು ಬೇಡ್ತದೆ. ಇದು ಬಹಳ ಚಂದ ಕಥೆ ಇದು. ಭಗವಂತ ಪಾರು ಮಾಡಪ್ಪ ಅಂತ. ಅಲ್ಲಿವರೆಗೂ ತನ್ನ ಶಕ್ತಿ ಮೇಲೆ ನಂಬಿಕೆ ಇರುವವರೆಗೂ ಭಗವಂತನ ಕೇಳಲ್ಲ. ಅದು ಯಾವಾಗ ತನ್ನ ಶಕ್ತಿ ಮುಗೀತು ಅಂತ ಅನ್ನಿಸ್ತೋ ಆಗ ಭಗವಂತನ ಕೃಪೆ ಬೇಡುತ್ತದೆ. ಅದರ ಆರ್ತ ಧ್ವನಿಯನ್ನು ಕೇಳಿದಂಥ ಭಗವಂತ ತಾನೇ ಗರುಡನನ್ನು ಏರಿ ರಭಸದಿಂದ ಬಂದು ಚಕ್ರದಿಂದ ಮೊಸಳೆಯನ್ನು ಕೊಂದು ಆನೆ ಬಿಡುಗಡೆ ಮಾಡ್ತಾನೆ. ಆನೆಗೂ ಮೊಸಳೆಗೂ ಇಬ್ಬರಿಗೂ ವಿಮೋಚನೆ ಆಗ್ತದೆ. ಈ ಕಥೆಯನ್ನ ಬೀರ್ಬಲ್ ಹೇಳ್ದ. ಭಗವಂತ ಎಷ್ಟು ಆತಂಕ ಆಗಿತ್ತು ಅವನು ವರ್ಣನೆ ಮಾಡ್ತಾರೆ. ಹೊತ್ಕೊಂಡಂಥ ಶಲ್ಯ ಗಾಳಿಗೆ ಹಾರ್ತಾ ಇತ್ತು, ಕಿರೀಟ ಕೂಡ ಹಾಕ್ಕೊಂಡಿರಲಿಲ್ಲ. ಓಡಿ ಬಂದು ಮೊಸಳೆಯನ್ನು ಕೊಂದು ಎರಡಕ್ಕೂ ಮೋಕ್ಷ ಕೊಟ್ಟ ಅಂತ ಹೇಳ್ತಾರೆ. ಅಕ್ಬರ್ ಈ ಕಥೆ ಕೇಳನಕ್ಕ, ಏನೆಂತ ಭಗವಂತ ಅಂದವನು. ಅಲ್ಲ, ಒಂದು ಮೊಸಳೆ ಬಿಡಿಸೋದಕ್ಕೆ ತಾನೇ ಯಾಕೆ ಬರಬೇಕಾಗಿತ್ತು? ಅಲ್ಲೇ ಕೂತಲ್ಲೇ ಅಲ್ಲಿಂದಾನೆ ಒಂದು ಚಕ್ರ ಬಿಟ್ರೆ, ಅವನು ಚಕ್ರ ಇತ್ತಲ್ಲ ಅವ್ರ ಕಡೆ ಹಾಕಿದ್ ಬಿಟ್ರೆ ಮೊಸಳೆ ಸಾಯ್ತಿತ್ತು. ತಾನೇ ಬರೋ ಕಾರಣ ಇಲ್ಲ. ಬೇರೆ ಬೇಕಾದಷ್ಟು ಜನ ಹೇಳ್ಬೋದಾಗಿತ್ತು. ಬೇಕಾದ ದೇವತೆಗಳಿದ್ರಲ್ಲ, ಅವ್ರಿಗೆ ಯಾರೋ ಹೇಳಿದ್ರು ಅವರೇ ಬಂದು ಆನೆ ಬಿಡಿಸ್ತಿದ್ರು ಅಂತ ಹಾಸ್ಯ ಮಾಡಿದ. ಯಾಕೆ ಮಾಡಿದ ಹೇಗೆ? ಇಷ್ಟ ಗಾಬರಿ ಆಗ್ಬೇಕಾಗಿತ್ತು ಭಗವಂತ ಅಂತ ತಮಾಷೆ ಮಾಡಿದ. ಬೀರ್ಬಲ್ ಹೇಳಿದ, ಮಹಾಸ್ವಾಮಿ ಒಂದು 2 ದಿವಸ ಟೈಮ್ ಕೊಡಿ, ಉತ್ತರ ಅದನ್ನ ಕೇಳಿ ಹೇಳ್ತೀನಿ ನಾನು ಅಂದ. ಅಕ್ಬರ್ ಸಾಕು ಆಗ್ಲಿ ಅಂದ. ಬೀರ್ಬಲ್ ತನ್ನ ಆಸ್ಥಾನವನ್ನು ಕಲಾವಿದರಿಗೆ ಹೇಳಿ ಅಕ್ಬರ್ ಮೊಮ್ಮಗನನ್ನು ಸರಿಯಾಗಿ ಹೋಲುವಂಥ ಮೇಣದ ಗೊಂಬೆ ಮಾಡಿಸ್ದ. ಮೇಣದ ಗೊಂಬೆ ಅದು ಸುಮಾರು 1-1.5 ವರ್ಷದ ಮಗುವಿನ ಬೊಂಬೆ. ಮಹಾರಾಜನ ಅಕ್ಬರ್ನ ಮೊಮ್ಮಗ ಅದೇ ವಯಸ್ಸು. ಅದಕ್ಕೇನು ಮಾಡ್ದ, ಮಹಾರಾಜರ ಮೊಮ್ಮಗನ ಹಾಕುವಂಥ ಬಟ್ಟೆಯನ್ನು ಹಾಕಿಸ್ದ ಗೊಂಬೆಗೆ. ದೂರದಿಂದ ನೋಡಿದ್ರೆ ಅದು ಥೇಟ್ ರಾಜ್ಕುಮಾರ್ ಥರನೇ ಕಾಣಿಸ್ತಾ ಇತ್ತು. ದಿನಾಲು ಸಂಜೆಗೆ ಅಕ್ಬರ್ ತಮ್ಮ ತೋಟದಲ್ಲಿ ಸುತ್ತಾಡಕ್ಕೆ ಹೋಗ್ತಾ ಇದ್ದ. ಆ ಹೊತ್ತದಲ್ಲಿ ಒಬ್ಬ ಆಳು ಮನುಷ್ಯ ಮೊಮ್ಮಗನನ್ನು ಎತ್ಕೊಂಡು ಬರ್ತಿದ್ದ. ಅವನಿಗೂ ಆಡಿಸ್ಬೇಕು. ರಾಜ ಮೊಮ್ಮಗನೊತ್ತಿಗೆ ಸ್ವಲ್ಪ ಹೊತ್ತು ಆಟ ಆಡುವಂಥ ಪರಿಪಾಠ. ದಿನಾಲು ರಾಜ ಅಲ್ಲಿ ಅಕ್ಬರ್ ಹೋಗಬೇಕು, ಮೊಮ್ಮಗನಿಗೆ ಎತ್ಕೊಂಡು ಆಳು ಬರ್ತಾನೆ, ಮೊಮ್ಮಗನ ಸ್ವಲ್ಪ ಹೊತ್ತು ಆಟ ಆಡಬೇಕು ರಾಜ. ಇದು ವ್ಯವಸ್ಥೆ. ಬೀರ್ಬಲ್ ಆಳನ್ ಕರೆದು ಹೇಳ್ದ, ಒಂದು ಕೆಲಸ ಮಾಡು, ನೀನು ನಿಜವಾದ ರಾಜಪುತ್ರನ ಕರ್ಕೊಂಡು ಹೋಗು ತೋಟಕ್ಕೆ ಹೋಗೋ ತನಕ. ಅಲ್ಲಿ ಹೋದಾಗ ರಾಜಪುತ್ರನ ದಾಸಿ ಕೈ ಕೊಡು, ಆ ಮೇಣದ ಬೊಂಬೆನ ಎತ್ಕೋ. ಮಹಾರಾಜ ಹತ್ರ ಬರ್ತಾರಲ್ಲ, ಮೊಮ್ಮಗನ ಆಡಿಸ್ಬೇಕು ಅಂತ ಬರ್ತಾರಲ್ಲ, ಅಲ್ಲಿ ನೀರಿನ ಕೊಳ ಇದೆ, ಅದ್ರ ಪಕ್ಕದಲ್ಲಿ ನಿಂತ್ಕೊಂಡಿರು. ಅಕಸ್ಮಾತ್ ಬಿದ್ದಂತೆ ಬಿದ್ದುಬಿಡು, ನೀರಲ್ಲಿ ಬಿದ್ದುಬಿಡು, ಗೊಂಬೆನೇ ಬಿದ್ದು ಹೋಗುತ್ತೆ, ನಿನಗೇನು ತೊಂದರೆ ಆಗೋಲ್ಲ, ನೋಡ್ಕೋತೀನಿ ನಾನು ಅಂತಂದ. ಶೇಖ ಒಪ್ಪಿದ. ಮೇಣದ ಬೊಂಬೆನ ಎತ್ಕೊಂಡು ಹೊರಟ. ದಾಸಿ ನಿಜವಾದ ಮಗುವನ್ನು ಕರ್ಕೊಂಡು ದೂರ ಹೋದ್ಲು. ಮಗುವನ್ನು ಕಂಡ ತಕ್ಷಣ ರಾಜನ ಮುಖ ಅರಳಿತು. ಯಾವಾಗಲೂ ಅಪ್ಪ ಅಮ್ಮನಕ್ಕಿಂತ ಅಜ್ಜ ಅಜ್ಜಿಗೆ ಹೆಚ್ಚು ಪ್ರೀತಿ ಮೊಮ್ಮಕ್ಕಳ ಬಗ್ಗೆ. ಮೊಮ್ಮಗ ಬಂದ ಅಂತ. ಇನ್ನೇನು ಸೇವಕ ಹತ್ರ ಬಂದ ಅನ್ನುವಾಗ ಸೇವಕನ ಕಾಲು ಜಾರ್ತು ಅನ್ನಿಸ್ತು. ಪುಟ್ಟ ಮಗುವಿನೊಂದಿಗೆ ಸೇವಕ ನೀರಿನ ಕೊಳದೊಳಗೆ ಬಿದ್ದುಬಿಟ್ಟ. ಅಕ್ಬರ್ ಹೌಹಾರಿಬಿಟ್ಟ. ಪುಟ್ಟ ಮಗು, 1-1.5 ವರ್ಷದ ಮಗು. ಅಯ್ಯೋಯ್ಯೋ, ನೀರಲ್ಲಿ ಬಿದ್ದರೆ ಏನಾದಿತ್ತು, ಅಯ್ಯೋ ಅನ್ಕೋತ ಓಡ್ದ. ತನ್ನ ಕಿರೀಟ ಎಲ್ಲ ಹಾಕೊಂಡು ದಬಾರ ನೀರಲ್ಲಿ ಹಾರ್ಬಿಟ್ಟ. ಹೋಗಿ ಮಗುನ್ ತೆಳಗಿತ್ತ ಎತ್ಕೊಂಡ, ಔಚಿಕೊಂಡು ಬಂದ ಮೇಲೆ ನೋಡ್ತಾನೆ, ಅದು ಮೇಣದ ಗೊಂಬೆ. ಕಣ್ಣು ಕೆಂಪಾದು ರಾಜಂದು. ಕೋಪ ಏರ್ತು. ಯಾರ್ದಿದ್ದು ಚೇಷ್ಟೆ ಅಂತ ಗುಡುಗಿದ. ಆಗ ಬೈರ್ಬಲ್ ಹದ್ದಿಂದ ಇದ್ನಲ್ಲ, ಮಹಾಸ್ವಾಮಿ ನೀವು ಯಾಕೆ ಓಡಿ ಬಂದ್ರಿ? ಛೇ, ನೀವು ಚಕ್ರವರ್ತಿಗಳು, ಆ ಕಿರೀಟ ಬಟ್ಟೆ ಹಾಕೊಂಡು ಹಾಗೆ ನೀರಲ್ಲಿ ಹಾರಿಬಿಟ್ರಲ್ಲ, ನೀವು ಯಾಕೆ ಮಾಡಿದ್ರಿ?
ಯಾರಿಗಾದ್ರೂ ಆಳು ಮನುಷ್ಯರಿಗೆ ಹೇಳಿದ್ರೆ ಬಂದು ಮಾಡಿ ಹೋಗ್ತಿದ್ರಪ್ಪ, ಮಗುನ ಎತ್ಕೊಂಡ್ಬರೋದು ಏನು ಕಷ್ಟ. ಆಗ ಅಕ್ಬರ್ ಹೇಳ್ದ, ಹುಚ್ಚ ಇದ್ದೆ ನೀನು ಬೀರ್ಬಲ್, ಸಮಯ ಎಲ್ಲಿತ್ತು ಮತ್ತೊಬ್ರು ಹೇಳೋದಕ್ಕೆ ನನಗೆ. ನನ್ನ ಪ್ರೀತಿ ಮೊಮ್ಮಗ ನೀರಲ್ಲಿ ಮುಳುಗಿ ಸಾಯ್ತಾ ಇದ್ದಾನೆ. ಗಾಬರಿ ಎದೆ ಬಡತ ಜತ್ ನಿಂತೋಯ್ತು. ಅವನಿಗೇನಾದ್ರೂ ಏನು ಗತಿ ಅಂತ ಚಿಂತೆ ಕಾಡ್ತು. ನನ್ನಷ್ಟು ಇನ್ನೊಬ್ರು ಆತಂಕದಿಂದ ಪ್ರೀತಿಯಿಂದ ಹೋಗ್ತಾರೇನಪ್ಪ. ನನಗೆ ವಿಚಾರ ಕೂಡ ಮಾಡೋಕ್ಕಾಗ್ಲಿಲ್ಲ ಅವಾಗ. ಮತ್ತೊಬ್ರು ಹೇಳಿ ಅವ್ರು ಕರ್ಕೊಂಬನ್ನಿ ಅಂತ ಹೇಳೋದು, ಮಗು ಉಳಿತದ, ಏನಾಗ್ತದೆ ಅಂತ ಅಪಾಯದ ಚಿಂತೆ ಇದ್ದು ನಾ ನೀರಲ್ಲಿ ಹಾರ್ಕೊಂಡ್ಬಿಟ್ಟೆ ಅಂತ. ಬೀರ್ಬಲ್ನ ಕೇಳಿದ, ಆನೆ ಕೂಗಿದಾಗ ಪರಮಾತ್ಮನಿಗೂ ಆದೋದು ಇದೆ ಸ್ವಾಮಿ. ನಿಮ್ಮ ಮೊಮ್ಮಗನನ್ನು ನೀವು ಎಷ್ಟು ಪ್ರೀತಿ ಮಾಡ್ತೀರೋ ಅದ್ರ 1000 ಪಟ್ಟು ಭಗವಂತ ತನ್ನ ಭಕ್ತರನ್ನು ಪ್ರೀತಿ ಮಾಡ್ತಾನೆ. ಅದನ್ನು ತೋರಿಸೋದಕ್ಕೋಸ್ಕರ ಸ್ವತಃ ತಾನೇ ಓಡಿ ಬಂದ, ಇನ್ನೊಬ್ಬರನ್ನ ಕಳಿಸ್ಲಿಲ್ಲ ಅಂದ. ಅಕ್ಬರ್ ಮೆಚ್ಚಿ ತಲೆದೋಗಿದ. ಹೌದಪ್ಪ ಅಂದ. ಇದು ಬಹಳ ನೋಡಿ, ಮತ್ತೊಬ್ಬರ ವಿಷಯದಲ್ಲಿ ಆತಂಕ ತೋರಿಸದೇ ಇರೋದು ಬಹಳ ಸುಲಭ. ಏನು ತಲೆ ಕೆಡಿಸ್ಕೋಬೇಡಿ, ಚಿಂತೆ ಇರ್ತದೆ, ಮಾಡಬೇಡಿ, ತಲೆ ಆರಾಮಾಗಿರಿ, ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳೋದು ಬಹಳ ಸುಲಭ. ಆದರೆ ತಮ್ಮ ವಿಷಯಕ್ಕೆ ಅದು ಬಂದಾಗ, ಅಂತಃಕರಣ ಕುದಿದಾಗ, ಆ ಸಮಚಿತ್ತತೆ ಆತಂಕರಹಿತ ಮನಸ್ಸನ್ನು ಇಡೋದು ಕಷ್ಟ ಆಗ್ತದೆ. ಮತ್ತೊಬ್ರು ಹೇಳೋದು ಬಹಳ ಸುಲಭ, ಏನು ಚಿಂತೆ ಮಾಡಬೇಡಿ, ಕಷ್ಟ ಬರ್ತದೆ, ಹೋಗ್ತದೆ, ತಾನೇ ಹೋಗ್ತದೆ, ಕಜಿ ಮಾಡಬೇಡಿ ಅಂತ ಹೇಳೋದು ಸುಲಭ. ಅದು ನಮಗೆ ಬಂದಾಗ ಎದೆಗೆಟ್ಟು ಹೋಗ್ತೀವಲ್ಲ. ಅದನ್ನು ಎಷ್ಟು ಸುಂದರವಾಗಿ ಬೀರ್ಬಲ್ ಅಕ್ಬರ್ನ ಕಲಿಸ್ಕೊಟ್ಟ.